ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪಾಕಿಸ್ತಾನದ ಮೇಲೆ ಯುದ್ಧ ಬಗ್ಗೆ ಮೊದಲು ಮಾಹಿತಿ ಕೊಡಿ. ಕದನ ವಿರಾಮ ಯಾಕೆ ಆಯ್ತು ಗೊತ್ತಿಲ್ಲ. ಎಷ್ಟು ದಿನಕ್ಕೆ ಇದು ಇರುತ್ತೆ? ಟ್ರಂಪ್ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು? ಪ್ರಧಾನಿ ಮೋದಿ ಟ್ರಂಪ್ ಬಗ್ಗೆ ಯಾಕೆ ಮಾತನಾಡಿಲ್ಲ? ಅವರಿಗೆ ಟ್ರಂಪ್ ಬಗ್ಗೆ ಮಾತನಾಡೋಕೆ ಭಯ ಅನ್ಸತ್ತೆ. ಇದೇ ಇಂದಿರಾ ಗಾಂಧಿ ಮತ್ತು ಮೋದಿಗೆ ಇರುವ ವ್ಯತ್ಯಾಸ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿದ್ರು. ಬಿಜೆಪಿಯವರು ತಿರಂಗ ಯಾತ್ರೆ ಮಾಡಲಿ, ಅದಕ್ಕೂ ಮೊದಲು ಅಲ್ಲಿ ಏನಾಗಿದೆ ಅಂತ ಉತ್ತರಿಸಲಿ ಸರಿಯಾಗಿ. ಪ್ರಧಾನಮಂತ್ರಿಗಳು ಸುದ್ದಿಗೋಷ್ಠಿ ಮಾಡಿ ಎಲ್ಲ ಮಾಹಿತಿಗಳನ್ನ ತಿಳಿಸಲಿ. ಇವರು ರಾಜಕೀಯ ಲಾಭಕ್ಕೆ ತಿರಂಗ ಯಾತ್ರೆ ಮಾಡೋದಲ್ಲ. ಮೋದಿಯವರು ಚುನಾವಣೆ ಭಾಷಣ ಮಾಡೋಕೆ, ಮನ್ ಕಿ ಬಾತ್ ಮಾಡೋಕೆ ಮಾತ್ರ ರೆಡಿ. ಆದ್ರೆ ಕದನ ವಿರಾಮದ ಬಗ್ಗೆ ಮೊದಲು ಜನರಿಗೆ ಉತ್ತರ ಕೊಡ್ಲಿ, ಸುಮ್ಮನೆ ಭಾಷಣ ಬಿಗಿಯೋದಲ್ಲ ಅಂತ ಕೇಂದ್ರದ ನಡೆಯ ವಿರುದ್ಧ ಕಿಡಿಕಾರಿ. ನೋಡಿ, ತಿರಂಗ ಯಾತ್ರೆ ಮಾಡೋದಕ್ಕಿಂತ ಮೊದಲು ಏನಾಗಿದೆ ಅದರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ವಿಷಯಗಳು, ಆಯಿತಾ? ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಬಿಟ್ಟು ತಿರಂಗ ಯಾತ್ರೆ ಮಾಡೋದು ಒಳ್ಳೆ. ತಿರಂಗ ಯಾತ್ರೆ ಅಂತ ಹೇಳಿದ್ರೆ ಏನು, ನಾವು ಗೆದ್ದುಬಿಟ್ಟಿದ್ದೀವಿ, ಜಯಶೀಲರಾಗ್ಬಿಟ್ಟಿದ್ದೀವಿ ಅಂತಲೇ? ಏನು, ಯಾರಿಗೇನು ಗೊತ್ತೇ ಇಲ್ಲ ಏನಾಗಿದೆ ಅಂತ. ಕದನ ವಿರಾಮ ಆಗೋದಕ್ಕೆ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಟ್ರಂಪ್ ಹೇಳಿದ್ದು, ಟ್ರಂಪ್ ಯಾಕೆ ಘೋಷಣೆ ಮಾಡಿದ್ರು, ಟ್ರಂಪ್ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು, ಅದನ್ನಾದರೂ ಒಪ್ಕೋಬೇಕು ತಾನೇ ಕೇಂದ್ರ ಸರ್ಕಾರ. ಅದನ್ನು ಯಾಕೆ ಇನ್ನೂ ಕೂಡ ನಿರಾಕರಣೆ ಮಾಡಿಲ್ಲ? ಯಾರೋ ಸಣ್ಣ ಪುಟ್ಟದವರ ಸ್ಪೋಕ್ಸ್ ಪರ್ಸನ್ ಕೈಲಿ ನಿರಾಕರಣೆ ಅಲ್ಲ. ಕೇಂದ್ರದ ಮುಖ್ಯ ಯಾರಿದ್ದಾರೆ, ಕೇಂದ್ರ ಸಚಿವರುಗಳು ಅಥವಾ ಹಿರಿಯ ಕಾರ್ಯದರ್ಶಿಗಳು ಅದನ್ನು ನಿರಾಕರಣೆ ಮಾಡಬೇಕು. ಯಾರಿಗೂ ಗೊತ್ತಿಲ್ಲ ಕದನ ವಿರಾಮ ಏನಕ್ಕಾಯಿತು ಅಂತ, ಮುಂದೆ ಏನು ಅಂತ ಗೊತ್ತಿಲ್ಲ. ಎಷ್ಟು ದಿವಸಕ್ಕೆ ಕದನ ವಿರಾಮ? ಪರ್ಮನೆಂಟ್ ಆಯಿತು ಅಥವಾ 3 ತಿಂಗಳಿಗ ಅಥವಾ ಏನಿದು? ಯಾರಿಗೇನು ಗೊತ್ತಿದೆ? ಸುಮ್ಮನೆ ಈಗ ಪೊಲಿಟಿಕಲ್ ಇದಕ್ಕೋಸ್ಕರ ತಿರಂಗ ಯಾತ್ರೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರದ್ದೆಲ್ಲ ಅವರ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಕೊಳ್ಳಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ. ಬಟ್ ನಾವು ಜನರಿಗೆ ನಮ್ಗೆ ಇದಕ್ಕೆ ಉತ್ತರ ಬೇಕಿವತ್ತು. ಪ್ರಧಾನಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿ ಕರೆದು ನಿಮ್ಮಿಂದ ಪ್ರಶ್ನೆಗಳು ಸ್ವೀಕಾರ ಮಾಡಿ ಅದಕ್ಕೆ ಉತ್ತರ ಕೊಟ್ಟರೆ ಆವಾಗ ನಾವು ಒಪ್ಕೊಳ್ಬೋದು. ಬಟ್ ಪ್ರಧಾನಮಂತ್ರಿಗಳು 11 ವರ್ಷ ಒಂದು ಪತ್ರಿಕಾಗೋಷ್ಠಿ ಕರೆದಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ನೀವು ಯಾಕೆ ಕರೆದಿರ ಅಂತ ಕೇಳೋದಕ್ಕೆ ಕೂಡ ಧೈರ್ಯ ಇಲ್ಲ. ನಾವೇನು ಮಾಡೋದು? ಮಾಧ್ಯಮನ ಎಷ್ಟು ತಿರಸ್ಕಾರ ಮಾಡಿ ಇಟ್ಟಿದ್ದಾರೆ ಈ ಕೇಂದ್ರದ ಪ್ರಧಾನಮಂತ್ರಿಯವರು. ಮಾಧ್ಯಮ ಅಂತ ಹೇಳಿದ್ರೆ ಅವ್ರಿಗೆ ಕೇರೇ ಇಲ್ಲ. ಅವ್ರಿಗೆ ಏನಾದರೂ ಬರ್ಕೊಳ್ಳಿ. ಸೊ ಏನು ಅವ್ರ ಅಕೌಂಟಬಲ್ ಅಲ್ಲ ತಾನೆ. ಚುನಾವಣೆ ಭಾಷಣ ಮಾಡೋಕ್ಕೆ ರೆಡಿ, ಕೆಲವು ಮನ್ ಕಿ ಬಾತ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಜನರ ಪ್ರಶ್ನೆಗೆ ಉತ್ತರ ಕೊಡೋಕೆ ಎಲ್ಲಿದ್ದಾರೆ ಅವರು? ಅದು ಕೊಡಲಿ ಮೊದಲು. ಮುಂಬೈ ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ಪತ್ರಕರ್ತರ ಮುಂದೆ ಬಂದು ಎಲ್ಲ ಪ್ರಶ್ನೆಗಳು ತಗೊಂಡ್ರು, ಉತ್ತರ ಕೊಟ್ಟರು. ಅದು ಬೇಕು ನಮಗೆ ನಮ್ಮ ಪ್ರಧಾನಿಯಿಂದ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಭಾಷಣ ಬಿಗಿದ್ಬಿಟ್ಟು ಹೋಗ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ನಂಬಕ್ಕಾಗೋದಿಲ್ಲ. ಈಗ ಬರೀ ಸುಳ್ಳೇ ಹೇಳ್ತಾರೆ. ಮೊನ್ನೆ ಹೇಳಿದ ಮಾತಲ್ಲಿ ಯಾವುದು ನಿಮ್ಗೆ ನಿಜಾನೇ ಅನಿಸ್ಲಿಲ್ಲ. ಅದರಲ್ಲಿ ಯಾವುದಕ್ಕೂ ಪ್ರೂಫ್ ಇಲ್ಲ, ಯಾವುದನ್ನು ಕೂಡ ಹೇಳಲಿಲ್ಲ. ಟ್ರಂಪ್ ಹೆಸರೇ ತೆಗಿಲಿಲ್ಲ ಅವರು. ಸೊ ಈ ಥರ ಇದೆ ಪರಿಸ್ಥಿತಿ ನಮ್ಮ ದೇಶದಲ್ಲಿ. ಏನು ಮಾಡೋದು? ಅದೇ ಹೇಳಿದ್ನಲ್ಲಪ್ಪ, ಅಷ್ಟು ಸ್ಪಷ್ಟವಾಗಿ ಟ್ರಂಪ್ ಹೇಳಿದ್ಮೇಲೆ ಹೇಳಬೇಕಾಗಿತ್ತು. ಹೇಳೋದಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಹೇಳ್ಬಿಡ್ಲಿ. ಮತ್ತೆ ಟ್ರಂಪ್ ಹೆಸರು ಹೇಳೋದಕ್ಕೆ ಧೈರ್ಯ ಇಲ್ಲ. ಇಂದಿರಾ ಗಾಂಧಿ ಅವರು ಯಾವ ರೀತಿ ನಿಕ್ಸನ್ ಬಗ್ಗೆ ಮಾತಾಡಿದ್ರು ಆ ರೀತಿ ಟ್ರಂಪ್ ಬಗ್ಗೆ ಮೋದಿ ಮಾತಾಡೋದಕ್ಕೆ ತಯಾರಾಗಿಲ್ಲ ಅಷ್ಟೇ. ಅದೇ ವ್ಯತ್ಯಾಸ ಇಂದಿರಾ ಗಾಂಧಿಯವ್ರಿಗೂ ಮೋದಿಯವ್ರಿಗೂ. ಬರೀ ಸುಳ್ಳು ಮೇಲೆ ರಾಜಕೀಯ ಲಾಭಕ್ಕೋಸ್ಕರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಇದು ದೇಶದ ಪ್ರಶ್ನೆ, ದೇಶದ ಇದು ಒಂದು ನಮ್ಮ ಸಮಗ್ರತೆ, ನಮ್ಮ ಭದ್ರತೆಯ ಪ್ರಶ್ನೆ. ಇದು ಪೊಲಿಟಿಕಲ್ ಗಿಮಿಕ್ಗಳು ಮಾಡೋಕ್ಕೆ ಹೋಗಬಾರ್ದು ಅಥವಾ ಜನರಿಗೆ ದಾರಿ ತಪ್ಪಿಸ್ಬಾರ್ದು. ನಿಜವನ್ನು ಹೇಳೋದಕ್ಕೆ ಅವರು ಧೈರ್ಯ ಇಟ್ಕೋಬೇಕು. ಅಥವಾ ಡಿನೈ ಮಾಡಲಿ ಅಥವಾ ಒಪ್ಕೊಳ್ಳಿ. ಕೋಲು ಮುರಿಬಾರ್ದು, ಹಾವು ಸಾಯಬೇಕು ಅಂತ ಹೇಳಿದ್ರೆ ಹೆಂಗಾಗ್ತದೆ? ಇನ್ನು 2 ಆಗ್ಬೇಕು ತಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.